ನೀವೇನು ಮಾಡಬೇಕಿತ್ತು? ರೈತ ನಮಗ ಹೋಟ್ ಹಾಕ್ಯಾವನು, ಅವನ ಬಿಸಿಲಾಗ ಕುಣಿಸಬಾರ್ದು. ಅವಾಗ ಬೆಂಬಲ ಬೆಲೆ ಎಷ್ಟು ಬೇಡಿದ್ರು? ಎಷ್ಟು ಬೇಡಿದ್ರು ಅವರು? 3,000 ಇದ್ರು. ನಿನಗ 9,500 ರೂಪಾಯಿ ಲಾಭದಾಗ ನಮಗ 3,500 ರೂಪಾಯಿ ಕೊಡುವಂತ ಬೇಡಿದಾಗ ನೀವು ಯಾರು ಅದಕ್ಕೆ 50 ವಾರೆ ವಾ ಚಂದ್ರು, ನಮಗೂ ಗೊತ್ತೈತಿ ನೀ ರಾಜಕಾರಣ ಮಾಡಿರ್ಬೋದು, ನಾವು ಮಾಡಿಸಿ ತೋರಿಸಿದ್ದೀವಿ. ರೈತರಂದ್ರ ಅಷ್ಟ ಸುಲಭ ತಿಳಿದಾಡ. 28 ಬರೋದೈತೆ. ನಿಮ್ಮ ಫ್ಯಾಕ್ಟ್ರಿ ಇದಾವು, ಕಾರ್ಖಾನೆ ಇದಾವು, ನಮ್ಮ ಅಧಿಕಾರ ಐತಿ, ನಮ್ಮನ್ನೇನು ಮಾಡಕ್ಕಾಗಂಗಿಲ್ಲ. ಈ ಹಸಿರು ಟೈಗಲ್ದಾರ, ಈ ರೈತ ವರ್ಗದಾರ ಅಂತ ನೀವೆಲ್ಲಾದ್ರೂ ತಿಳ್ಕೊಂಡಿದ್ರ ಆದ ನಿನ್ನ ಹುಚ್ಚ ಕಲ್ಪನೆ. ನಿನ್ನ ಎಲ್ಲಿ ಗುಮ್ಮು ಜಾಗಕ್ಕೆ ನಾವು ಗುಮ್ಮಿದೀವಿ ಅಂದ್ರ, ಎಲ್ಲಿ ಗುಮ್ಮು ಜಾಗಕ್ಕೆ ನಾವು ಗುಮ್ಮಿದೀವಿ ಅಂದ್ರ ನೀ ಅಧಿಕಾರ ಅನ್ನೋದಲ್ಲ ಕಣಿಷ ಮನುಷ್ಯನಾಗ ಇತ್ತು ಯಪ್ಪ ಅಂತ ಯೋಚನೆ ಮಾಡಬೇಕಾಗತ್ತ. ಎಚ್ಚರ, ಇದ ರೈತ ಕುಲ ಐತಿ. 100 ಜನಕ್ಕೆ ಅನ್ನನ ಹಾಕ್ತೈತಿ, ಕಣ್ಣನ್ನು ಹಾಕ್ತೈತಿ. ನಿನ್ನ ಅಧಿಕಾರಕ್ಕೆ ಅನ್ನೋದನ್ನ ಮರಿಬೇಡ. ಇಲ್ಲಿ ನಾವು ಕಾಂಗ್ರೆಸ್ ಮಾಡಿದೀವಿ, ಬಿಜೆಪಿ ಮಾಡಿದೀವಿ, ಜೆಡಿಎಸ್ ಮಾಡಿದೀವಿ, ಎಲ್ಲಾನು ಮಾಡಿದೀವಿ ನಾವ. ನೀ ಎಲ್ಲಾದ್ರೂ ಕುಳ್ಕೊಂಡು ಅಧಿಕಾರ ನಮ್ದೈತಂದ್ರೆ ನಾವು ಕೇಳು ಮಕ್ಕಳ ಅಲ್ಲ. ಯಾರು ಬಿಟ್ರು ನಾವು ಬಿಡಂಗಿಲ್ಲ. ಇದು ಮಾತು ನನಗೊಬ್ಬ ಹೋರಾಟಗಾರನದಲ್ಲೇ ಪ್ರೇರಿತ ಐತಿ. ಮಾತು ಬಿಡಂಗಿಲ್ಲ ನಾವು. 3,500 ಕೊಡ್ಲಿಲ್ಲ ಅಂದ್ರೆ ದಿನ 28ಕ್ಕೆ ನೀವು ಯಾರ್ಯಾರು ಫ್ಯಾಕ್ಟ್ರಿ ಮಾಲಕರದಿರ್ಲ ನಿಮ್ಮನ್ನ ಗೋಟ್ ಗಿಂಡಿ ಆಡೋ ಫಿಕ್ಸ್ ಆಗೈತಿ. ಇದಂತೂ ನೀವು ಬಿಟ್ಕೋದ. ಮತ್ತೊಂದು ನಾವು ಹಾರಿಗಿರಿ ಊರು ಅಂದ್ರೆ ಏನ್ ತಿಳ್ಕೊಂತೀರಿ ನೀವು? ಬಂಬೈ ಮರಿ ಐತಿ, ಹಾರೋಗಿರಿ ಬಂಬೈ ಮರಿ ಐತಿ. 23 ವಾರ್ಡ್ ಮೆಂಬರ್ಗಳು ಇಲ್ಲಿ ಬರಬೇಕು. ಬಿಡುವಂತ ಮಾತ ಇಲ್ಲ. ಅವ ಕಾಂಗ್ರೆಸ್ ಅವ ಇರ್ಲಿ, ಬಿಜೆಪಿ ಅವ ಇರ್ಲಿ, ಬರಬೇಕಿಲ್ಲಿ ಹೋರಾಟದಾಗ ಕೊಂಡ್ರಬೇಕ. 3,500 ಬಿಲ್ ನಾವು ತಗೊಂಡದ್ದು ಗೊತ್ತು, ಬಿಡಂಗ ಇಲ್ಲ. 23 ಮಂದಿ ಬರಬೇಕು. ಆಗ ನಂತರ ನಮ್ಮ MLA ಅವರು ಬರಬೇಕ. ಅಲ್ಲಿ ಗುಲ್ಲಾಪುರದಾಗ 50,000 ಕೊಟ್ಟರೆ ನಾವು ಕೇಳಂಗಿಲ್ಲ. ನಾವು ಸಂಬಳ ಕೊಡಬೇಕು. ಪಿ ರಾಜು ಅವ್ರನ್ನ ಎಲ್ಲೇ ಬೇಕಾದಿರಿ, ನೀವು ಬರಬೇಕ. ಇಲ್ಲಿ ಒಬ್ರು ಬಿಡಂಗಿಲ್ಲ. ನೀವು ರಾಜಕಾರಣ ಎಷ್ಟು ಮಾಡ್ತಿರ್ಲಿಲ್ಲ, ನೀವು 10 ಕೊಟ್ರೆ ದೇವ್ರು ನಿಮ್ಗೆ ಅಲ್ಲೇ ಮಾತು ಕುಣಿಸಿ ಬಿಡ್ತಾರು. ಮಾವಣ್ಣವರು ಬಂದಾರು, ಪುರಾಣ ಸಾಹೇಬ್ರು ಬಂದಾರು. ಬರ್ರಿ ಅಲ್ಲಿ ಕುಬಸ ಕಾರ್ಯಕ್ರಮ ಇಲ್ಲ. ಇವರು ಕಾಯಿಲೆ ಹಣ ಕುಬಸ ಕಾರ್ಯಕ್ರಮ ಬೇಡ. ರೈತರ ಹೋರಾಟ